ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗುವೆನು, ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಏಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು, ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದಿದೆ ಅಂದನು. ಅಂದರೆ ಯೇಸು ಸ್ವಾಮಿಗಳ ಮಾತಿದು. ಯೇಸು ಭೂಮಿಯಲ್ಲಿ ಬಂದಾಗ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವೆನು, ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗುವೆನು ಎಂದು ಹೇಳಿದ್ದಾರೆ ಯೇಸಪ್ಪ. ಈ ಥರ ಯಾರಾದರೂ ಹೇಳಿದಾರಾ? ಯಾವ ದೇವತೆಗಳು ಹೇಳಿದಾರಾ? ಯಾರು ಹೇಳಿಲ್ಲ. ಆತನು ಜೀವವುಳ್ಳ ದೇವರು, ನಮಗೋಸ್ಕರ ಪ್ರಾಣ ಕೊಟ್ಟನು, ನಮ್ಮ ಪಾಪಗಳಿಗೋಸ್ಕರ ತನ್ನ ರಕ್ತವನ್ನು ಸುರಿಸಿದನು. ಪವಿತ್ರ ರಕ್ತವನ್ನು ಸುರಿಸಿ ಮತ್ತು ಸತ್ತು ಉಣಲ್ಪಟ್ಟು ಮತ್ತು 3 ದಿನದಲ್ಲಿ ಜೀವಿತನಾಗೆದ್ದನು. ಈತನು ದೇವರು, ಈತನು ಸೃಷ್ಟಿಕರ್ತ. ನಮಗಾಗಿ ಮಾನವರೂಪದರ್ಶಿ ಬಂದನು, ಮಾನವರಿಗಾಗಿ ಜನಿಸಿದನು. ಮಾನವರೆಲ್ಲ ಪಾಪವನ್ನು ಶರೀರ ಮೇಲೆ ಹೊತ್ತುಕೊಂಡು, ನಮ್ಮೆಲ್ಲ ಪಾಪವನ್ನು ಹೊತ್ತುಕೊಂಡು ತನ್ನ ಶರೀರವನ್ನು ಜಜ್ಜಿದರು, ಸಹಿಸಿಕೊಂಡನು ಮೌನವಾಗಿ. ಆತನಲ್ಲಿ ಏನೂ ತಪ್ಪಿರಲಿಲ್ಲ. ಆತನು ಪರಿಶುದ್ಧನಾಗಿದ್ದನು. ಇಡೀ ಮಾನವನನ್ನು ಪ್ರೀತಿಸಿ ಎಲ್ಲ ನನ್ನ ಮಕ್ಕಳು, ಎಲ್ಲ ಮಕ್ಕಳಿಗೋಸ್ಕರ ಪ್ರಾಣ ಕೊಡ್ತೀನಿ ಅಂತ ಬಂದು ಎಲ್ಲರ ಪಾಪವನ್ನು ಮೈಮೇಲೆ ಹೊತ್ತುಕೊಂಡು ಎಲ್ಲರಿಗೋಸ್ಕರ ಶಿಕ್ಷೆವಾದನ್ನು ಭರಿಸಿದನು. ಯಾಕೆಂದರೆ ಆತನು ಪ್ರೀತಿಸಲ್ಪಟ್ಟ ದೇವರು, ಪ್ರಾಣ ಕೊಟ್ಟು ಪ್ರೀತಿ ಮಾಡಿದನು. ಈತನಾಗಿ ಯಾರೂ ಮಾಡಲಿಲ್ಲ. ಈತನು ಜೀವಿಸುವ ದೇವರು. ಪರಲೋಕ ರಾಜ್ಯವನ್ನು ಬಿಟ್ಟು ಮನುಷ್ಯನಾಗಿ ಭೂಮಿಗೆ ಬಂದನು. ಮನುಷ್ಯನಾಗಿ ಭೂಮಿಗೆ ಬಂದು ಮನುಷ್ಯನ ಮಧ್ಯದಲ್ಲಿ ವಾಸ ಮಾಡಿದನು. 33 ವರ್ಷ ವಾಸ ಮಾಡಿ ತನ್ನ ಮೌನವಾಗಿ ಪ್ರಾಣ ಕೊಟ್ಟನು. ಮೌನವಾಗಿ ಪ್ರಾಣ ಕೊಟ್ಟು ಸತ್ತು ಮತ್ತು ಉಣಲ್ಪಟ್ಟು ಮತ್ತು ಜೀವಿತನಾಗೆದ್ದನು. ಈ ಥರ ಯಾರೂ ಹೇಳಿಲ್ಲ. ಆತನು ಜೀವಿಸುವ ದೇವರು. ಅದು ನಮಗೋಸ್ಕರ ಸತ್ತು ಉಣಲ್ಪಟ್ಟು ಮತ್ತು ಜೀವಿತನಾಗೆದ್ದು ಮತ್ತೆ ಪರಲೋಕ ಏರಿ ಹೋದನು. ಮತ್ತೆ ತಿರುಗಿ ನಾನು ಬರ್ತೇನೆ, ಹೋಗಿ ಜಗತ್ತಿಗೆಲ್ಲ ಸುವಾರ್ತೆ ಸಾರಿ, ನಂಬಿ ನಡೆಯುವನೇ ಧನ್ಯನು ಅಂತೇಳಿ ನಾನು ಹೋಗ್ತೇನೆ, ಅಲ್ಲಿ ನಿಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡೋದಕ್ಕೆ ಹೋಗ್ತೇನೆ, ಮತ್ತೆ ತಿರುಗಿ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಯೇಸಪ್ಪ. ಈ ಥರ ಯಾರು ಹೇಳಿಲ್ಲ ಪ್ರಿಯರೇ. ಇದು ಸತ್ಯವಾದ ಮಾತು, ಇದು ಜೀವವುಳ್ಳ ಮಾತು, ಇದು ಸುಳ್ಳಲ್ಲ, ಅಪನಂಬಿಕೆ ಅಲ್ಲ, ಇದು ಚರಿತ್ರೆ ನಡೆದ ಘಟನೆ. ಸತ್ಯ ಯೇಸುವೆ ಸತ್ಯ, ಯೇಸುವೆ ಮಾರ್ಗ, ಯೇಸುವೆ ಜೀವ. ಆತನಿಲ್ಲದೆ ಬೇರೆ ಇಲ್ಲ. ಇದು ನಿಜ, ಸತ್ಯ. ಆಮೇಲೆ